ನಮಸ್ಕಾರ ಸ್ನೇಹಿತರೆ, ನನಗೆ ತುಂಬ ಬೇಕಾದವರೊಬ್ಬರು ಅವರು ಬಹಳ ಕಷ್ಟದಿಂದ ಬಂದವರು. 1979ನೇ ಇಸ್ವಿಯಲ್ಲಿ ಬೆಂಗಳೂರಿಗೆ ಬರೀ ₹3 ಇಟ್ಕೊಂಡು ಬರ್ತಾರೆ. ಬಂದವರು ಬಹಳಷ್ಟು ಕೆಲಸ ಮಾಡ್ತಾರೆ, ಸಾಧನೆ ಮಾಡ್ತಾರೆ, ಕಷ್ಟಪಡ್ತಾರೆ. ಕಷ್ಟ ಅಂದರೆ ಅವ್ರು ಹೇಳ್ತಾರೆ, ಸುಧೀರ್ ನಾನು 14 ವರ್ಷ ಮನೇಲಿ ಮಲಗಲೇ ಇಲ್ಲ, ಬರೀ ರೋಡಲ್ಲಿ ವೆಹಿಕಲಲ್ಲಿ ಟ್ರಾವೆಲ್ ಮಾಡ್ತಾ ನಿದ್ರೆ ಮಾಡಿದ್ದು ಬಿಟ್ಟರೆ ನಾನು ನಿದ್ರೆನೇ ಮನೇಲಿ ಮಲ್ಕೊಂಡಿಲ್ಲ, ಅಷ್ಟು ಪುರ್ಸೊತ್ತಿರಲಿಲ್ಲ ನನಗೆ. ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿದೆ. ಬಂದ ಹಣದಲ್ಲಿ ಎಲ್ಲೆಲ್ಲಿ ಪ್ರಾಪರ್ಟಿ ಕೊಳ್ಳೋಕ್ಕಾಗತ್ತೆ ಎಲ್ಲ ಕೊಂಡ್ಕೊಂಡ್ಬಿಟ್ಟೆ. ಬೆಂಗಳೂರಲ್ಲಿ ₹2,000 ಒಂದು ಎಕರೆಗೆ, ₹2,00,000 ಒಂದು ಎಕರೆಗೆ ಕೊಟ್ಟು ಒಂದು 75 ಎಕರೆ ಕೊಂಡ್ಕೊಂಡೆ. ಅದೀಗ ಒಂದು ಎಕರೆಗೆ ಸುಮಾರು 2.5 ಕೋಟಿ 3 ಕೋಟಿ ಬೆಲೆ ಬೀಳುತ್ತೆ. ಹೀಗೆ ಭಾಳಷ್ಟು ಆಸ್ತಿ ಮಾಡಿದೆ. ಈಗ ತಿಂಗಳಿಗೆ 1.5-2 ಕೋಟಿ ಬಾಡಿಗೆ ಬರುತ್ತೆ. ನನಗೆ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಇಬ್ಬರನ್ನು MBBS ಮಾಡಿಸಿದ್ದೀನಿ. ಈಗ ಇಬ್ಬರು MD ಮಾಡ್ತಿದ್ದಾರೆ. ಇಬ್ಬರು MBBS MD ಆಗ್ತಿದ್ದಂಗೆ ನಾನು ನಮ್ಮ ಬೆಂಗಳೂರಿನ ಈ 75 ಎಕರೆ ಜಾಗ ಇದೆಯಲ್ಲ, ಅಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಬೇಕು ಅಂತಿದ್ದೀನಿ. ಮತ್ತು ನನ್ನ ಹುಟ್ಟಿದ ಊರಲ್ಲಿ ನಾನು ಹುಟ್ಟಿದ ಹಾಸ್ಪಿಟ್ಲ್ ಜಾಗ ಖಾಲಿ ಬಿದ್ದಿತ್ತು. ಹಾಸ್ಪಿಟ್ಲೆಲ್ಲ ಕ್ಲೋಸ್ ಆಗಿ ಹೋಗಿತ್ತು. ಆ ಜಾಗವನ್ನು ಕೊಂಡ್ಕೊಂಡು ಆ ಹಾಸ್ಪಿಟಲ್ನ ಮತ್ತೆ ಕಟ್ಟಬೇಕು ಅಂತೇಳಿ ಕೆಲಸ ಮಾಡಿಸ್ತಿದ್ದೀನಿ. ಅಲ್ಲೊಂದು ಧರ್ಮದ ಆಸ್ಪತ್ರೆ ಕಟ್ಟಬೇಕು. ಧರ್ಮದ ಆಸ್ಪತ್ರೆ ಕಟ್ಟಿ ನನ್ನ ಮಕ್ಕಳನ್ನು ಅಲ್ಲಿ ಸೇವೆ ಮಾಡೋಕ್ಕೆ ಬಿಡಬೇಕು. ಬೆಂಗಳೂರಲ್ಲಿ ಅವರು ದುಡಿಮೆ ಮಾಡ್ತಾರೆ. ಹೇಗಿದ್ರು ಬೆಂಗಳೂರಲ್ಲಿ ಭಾಳ ದೊಡ್ಡ ಹಾಸ್ಪಿಟ್ಲ್ ಕಟ್ತೀವಿ, ಇಲ್ಲಿ ದುಡಿಮೆ ಮಾಡ್ತಾರೆ, ಅಲ್ಲಿ ಸೇವೆ ಮಾಡ್ತಾರೆ. ನಮ್ಮ ಮನೇಲಿ ಹೇಗಿದ್ರು 4 ಜನ ಡಾಕ್ಟ್ರ್ ಇರ್ತಾರೆ. ಮಗಳು ಹೇಗಿದ್ರು ಡಾಕ್ಟ್ರು, ಸೊಸೆ ಅಳಿಯನು ಡಾಕ್ಟ್ರೇ ಆಗಿರ್ತಾರೆ. ಅಲ್ಲಿಗೆ ಮನೆಯಲ್ಲೇ 4 ಜನ ಡಾಕ್ಟ್ರ್ ಇರ್ತಾರೆ. ಸೊ ಇಲ್ಲಿ ದುಡಿಮೆ ಮಾಡ್ತಾರೆ, ಅಲ್ಲಿ ಹೋಗಿ ಸೇವೆ ಮಾಡ್ತಾರೆ. ಒಂದು ಹೆಲಿಕಾಪ್ಟರ್ ಕೊಡಿಸ್ಬಿಡ್ತೀನಿ, ಓಡಾಡ್ಕೊಂಡಿರ್ತಾರೆ. ನಾನು ಓದಿದ್ದು ನಮ್ಮ ಸಿದ್ಧಗಂಗಾ ಮಠದಲ್ಲಿ. ನಾನು ಸಿದ್ಧಗಂಗಾ ಸ್ವಾಮೀಜಿ, ನಮ್ಮ ಸ್ವಾಮೀಜಿ 112 ವರ್ಷ ಬದುಕಿದ್ರು, ನಾನು ಕೂಡ 112 ವರ್ಷ ಬದುಕ್ತೀನಿ. ಆದರೆ ನನ್ನ ಮಕ್ಕಳಿಗೆ ಏನೇನು ಪ್ಲ್ಯಾನ್ ಮಾಡಬೇಕು ಪ್ರತಿಯೊಂದು ಮಾಡಿದ್ದೀನಿ. ಈಗ ನನ್ನ ಪ್ಲ್ಯಾನನ್ನು ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಮಕ್ಕಳು ಹೇಳ್ತಾರೆ. ನನ್ನ ಪ್ಲ್ಯಾನ್ ಬಗ್ಗೆ ಕಾಳಜಿ, ನನ್ನ ಪ್ಲ್ಯಾನ್ ಸಾಯಬಾರ್ದು, ನನ್ನ ಪ್ಲ್ಯಾನ್ ಸೋಲ್ಬಾರ್ದು ಅನ್ನುವ ಕಾಳಜಿ ನನ್ನ ಮಕ್ಕಳಲ್ಲಿದೆ ಅಂತ ಹೇಳ್ತಾರೆ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನೋಡಿ, ಪ್ರತಿಯೊಬ್ಬರೂ ಕೂಡ ಇದೇ ಥರ ಆಸೆ ಇಟ್ಕೊಂಡು ಬದುಕ್ತೀವಿ. ಆದರೆ ಒಂದು ದಿನ ಕರೋನಾ ಬಂದು, ಆಕ್ಸಿಡೆಂಟ್ ಆಗೋ, ಇನ್ನೇನೋ ಪ್ರಾಬ್ಲಮ್ ಆಗಿ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ಬಿಟ್ರೆ ಎಲ್ಲ ಕನಸುಗಳು ಅರ್ಧದಲ್ಲಿ ಹೋಗ್ಬಿಡುತ್ತೆ. ಎಷ್ಟು ಜನ ಅವ್ರು ಅಂದ್ಕೊಂಡಿದ್ದನ್ನೆಲ್ಲ ಸಾಧಿಸೋ ತನಕ ಇದ್ರೆ ಹೇಳಿ, ಮಧ್ಯದಲ್ಲೇ ಹೋಗಿಲ್ವಾ? ಯಾಕೆ ನಾನು ನಿಮ್ಮ ಕನಸುಗಳನ್ನು, ಯಾಕೆ ನೀವು ನಿಮ್ಮ ಪ್ಲ್ಯಾನ್ಗಳನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು? ಏನು ಮಾಡಬೇಕು ನೀವು? ನಾನು ನಿಮಗೆ 4 ವಿಷಯಗಳನ್ನ ನೀವು ಮಾಡಬೇಕು. ಫಸ್ಟು, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಮಡದಿ, ನಿಮ್ಮ ಮಕ್ಕಳು, ನಿಮ್ಮ ಅಪ್ಪ ಅಮ್ಮ, ಅವರ ಭವಿಷ್ಯವನ್ನು ಕಾಪಾಡಬೇಕು. 2ನೇದು ನಿಮ್ಮ ಆಸ್ತಿ ಪಾಸ್ತಿ, ಅದನ್ನು ಕಾಪಾಡಬೇಕು. 3ನೇದು ನಿಮ್ಮ ಸಾಲಗಳನ್ನ ಪ್ಲ್ಯಾನ್ ಮಾಡಬೇಕು. 4ನೇದು ನಿಮ್ಮ ಕನಸುಗಳು, ನಿಮ್ಮ ಗುರಿಗಳನ್ನ ಪ್ಲ್ಯಾನ್ ಮಾಡಬೇಕು. ಈ 4 ನೀವಿಲ್ದಿದ್ದಾಗೂ ಚೆನ್ನಾಗಿರಬೇಕು. ಅಂದರೆ ನಿಮ್ಮ ಫ್ಯಾಮಿಲಿಯವರು, ನಿಮ್ಮ ಫ್ಯಾಮಿಲಿ ಮೆಂಬರ್, ನೀವು ಬದುಕಿದ್ರು ಚೆನ್ನಾಗಿರ್ಬೇಕಲ್ಲ. ನೀವಿಲ್ಲ ಅಂತ ಅವ್ರು ಸಾಯಕ್ಕಾಗತ್ತಾ? ಅಥವಾ ನಿಮ್ಮ ಆಸ್ತಿ ಯಾರ್ದೋ ಕಂಡವ್ರ ಪಾಲಾಗ್ಬಿಟ್ರೆ? ಎಷ್ಟು ಜನ ನೋಡಿ ಸತ್ತೋಗ್ತಿದ್ದಂಗೆ ಆಸ್ತಿ ಎಲ್ಲ ಬೇರೆಯವ್ರ ಪಾಲಾಗಿದೆ. ಆಮೇಲೆ ಸಾಲಗಳು, ನೀವು ಯಾರ ಹತ್ರ ಸಾಲ ಇಸ್ಕೊಂಡಿರ್ತೀರಿ, ನೀವಿಲ್ದಿದ್ದಾಗ ನಿಮ್ಮ ಮನೆಯವ್ರನ್ನ ಬಂದು ಅವರು ಗೋಳು ಕೊಡ್ತಾರೆ, ಅವರಿಗೆ ತೊಂದರೆ ಕೊಡ್ತಾರೆ, ಟಾರ್ಚರ್ ಮಾಡ್ತಾರೆ. ಏನು ಪ್ಲಾನ್ ಮಾಡಿದ್ದೀರಿ ಅದಕ್ಕೆ? ಆಮೇಲೆ ನಿಮ್ಮ ಕನಸುಗಳು, ನಾನು ಸಾಯ್ತಿದ್ದಂಗೆ ನಾನು ಮಾಡ್ತಿದ್ದೀವಿ ಯಾವುದೋ ಕೆಲಸ ಅರ್ಧಕ್ಕೆ ನಿಂತು ಹೋಗ್ಬೇಕಾ? ನಾನು ಇಲ್ದಿದ್ದಾಗ ನನ್ನ ಕನಸುಗಳ ಗತಿ ಏನು? ನನ್ನ ಗುರಿಗಳ ಗತಿ ಏನು? ಯಾರು ನೋಡ್ಕೋತಾರೆ? ಹೇಗೆ ಮುಂದುವರಿಯುತ್ತದು? ಎಲ್ಲ ಪ್ಲ್ಯಾನ್ಗಳು ನೀವು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಒಂದೊಂದನ್ನೇ ಯೋಚನೆ ಮಾಡೋಣ. ನೋಡಿ, ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನು ಅಂದರೆ, ನಮ್ಮ ಜನಗಳು, ಅಂದರೆ ನನಗೆ ನಮ್ಮ ಕನ್ನಡದಲ್ಲಿ ಒಂದು ಸಿನಿಮಾ ಬಂದಿತ್ತು, ಮುತ್ತಿನ ಹಾರ ಅಂತೇಳಿ, ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಅವ್ರದ್ದು. ಈ ಮುತ್ತಿನ ಹಾರ ಸಿನಿಮಾದಲ್ಲಿ ವಿಷ್ಣುವರ್ಧನ್ನು ಸೋಲ್ಜರ್ ಅಲ್ವಾ, ದೇಶ ಕಾಯೋ ಯೋಧ. ಅವರು ಹೆಂಡತಿ ಹತ್ರ ಭಾಷೆ ತಗೋತಾರೆ, ನಾನು ಸತ್ತ ಮೇಲೆ ನೀನು ಅಳಬಾರ್ದು ಅಂತ ಹೇಳಿ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನೋಡಿ, ನಮ್ಮ ಮನೆಯಲ್ಲೂ ಕೂಡ ಇವತ್ತು ನಮ್ಮ ಫ್ಯಾಮಿಲಿಯವ್ರು ಇದ್ದಾರೆ. ಅವರಿಗೆ ನೀನು ಭಾಷೆ ತಗೊಳ್ಳೋದು ಈಸಿ, ನಾನು ಸತ್ತ ಮೇಲೆ ನೀನು ಅಳಬೇಡ ಅಂತ. ಬಟ್ ಭಿಕ್ಷೆ ಬೇಡಿ ಜೀವನ ಮಾಡ್ತಾರಾ? ಅವರಲ್ಲಿ ನಾವು ಎಷ್ಟೇ ಆಸ್ತಿ ಮಾಡಿಟ್ಟಿರಿ, ನಾವು ಅನ್ಕೋತೀವಿ ನಾನು ಕಷ್ಟಪಡ್ತೀನಿ, ನನ್ನ ಫ್ಯಾಮಿಲಿ ನಾನು ಆಸ್ತಿ ಮಾಡಿಟ್ಟಿದ್ದೀನಿ ಅಂತ. ತಪ್ಪೋದು.
ಬರೀ ಆಸ್ತಿ ಅವ್ರನ್ನ ನೋಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಆ ಆಸ್ತಿಯನ್ನು ಮ್ಯಾನೇಜ್ ಮಾಡೋಕ್ಕಾದ್ರೂ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಇರಬೇಕು, ಒಂದು ಒಂದು ಡಿಸಿಪ್ಲಿನ್ ಇರಬೇಕು, ಒಂದು ಬೇಕಾಗಿರುವ ಸ್ಕಿಲ್ ಸೆಟ್ ಇರಬೇಕು. ಎಷ್ಟೋ ಮನೆಯಲ್ಲಿ ಅಪ್ಪ ಕಷ್ಟಪಟ್ಟು ಆಸ್ತಿ ಮಾಡಿಟ್ಟಿದ್ರು, ಅಪ್ಪ ಹೋಗ್ತಿದ್ದಂಗೆ ಮನೆ ಮಂದಿಯೆಲ್ಲ ಬೀದಿಗೆ ಬರ್ತಾರೆ. ಆಸ್ತಿ ಎಲ್ಲ ಇತ್ತು ಪಾಪ, ಸಾಲ ಇರಲಿಲ್ಲ, ಆದರೂ ಬೀದಿಗೆ ಬರ್ತಾರೆ. ನೀವು ಅವರನ್ನು ಅಪ್ಸ್ಕಿಲ್ ಮಾಡಲೇಬೇಕು. ಅವರನ್ನು ಸ್ವಲ್ಪ ಅವರಿಗೆ ಬೇಕಾಗಿರುವ ಟ್ರೈನಿಂಗ್ ಕೊಟ್ಟು ಕಷ್ಟ ತೋರಿಸ್ಬೇಕು, ಅವ್ರಿಗೆ ಜೀವನ ಅರ್ಥ ಮಾಡಿಸ್ಬೇಕು, ಅದಕ್ಕೆ ಬೇಕಾಗಿರುವ ಚಾಲೆಂಜಸ್ನ ಅವರಿಗೆ ಥ್ರೋ ಮಾಡಬೇಕು. ನೀವು ಹಾಗೆ ಮಾಡ್ದಿತ್ತಿ ಬರೀದೆ ಎಲ್ಲ ಸುಖದಲ್ಲಿ ಬೆಳೆಸ್ಬಿಟ್ಟು ನಾಳೆ ಒಂದಿನ ನೀವು ಕಣ್ಮರೆ ಆಗಿಬಿಟ್ರೆ ನೀವು ಅವ್ರಿಗೆ ಮೋಸ ಮಾಡಿ ಹೋಗ್ತೀರಿ. ನೀವು ಅನ್ಕೋತೀರಿ ಎಲ್ಲ ಮಾಡಿಟ್ಟು ಹೋಗಿದ್ದೀನಿ ಅಂತ. ಎಷ್ಟು ಮನೆ ಇವತ್ತು ಬೀದಿಗೆ ಬಂದಿಲ್ಲ ಹೇಳಿ? ಅವ್ರಿಗೆ ಕಷ್ಟ ತೋರಿಸ್ಬೇಕು, ನೀವು ಅವ್ರನ್ನ ಮೆಂಟಲಿ ಪ್ರಿಪೇರ್ ಮಾಡಬೇಕು. ನಾನು ಇಲ್ದಿದ್ದ ದಿನ ಒಂದಿನ ಇರುತ್ತೆ, ನಾನು ಇಲ್ದಿರೋ ದಿನ ನೀವು ರೆಡಿ ಇರಬೇಕು ಅಂತ. ನೀವು ಅವ್ರಿಗೆ ಬೇಕಾಗಿರುವ ಸ್ಕಿಲ್ ಸೆಟ್ನ ಅವರನ್ನು ಓದಿಸೋದಿರ್ಬೋದು, ಅಥವಾ ಅವ್ರಿಗೆ ಬೇರೆ ಬೇರೆ ಟ್ರೈನಿಂಗ್ ಪ್ರೋಗ್ರಾಮ್ ಇರ್ಬೋದು, ಅವರು ಏನೋ ಒಂದು ಕೆಲಸ ಮಾಡಬೇಕು. ಹಾಗೆ ನೀವು ಅವ್ರನ್ನ ತಯಾರಿ ಮಾಡಿಲ್ಲ ಅಂದರೆ ಭಾಳ ಕಷ್ಟ ಉಂಟು. ನೀವು ಇಲ್ದಿದ್ದ ದಿನ ಅವ್ರು ನರಕ ನೋಡ್ತಾರೆ ಭೂಮಿಯಲ್ಲಿ. ಹಾಗೆ ಮಾಡಬೇಡಿ, ದಯವಿಟ್ಟು ಹಾಗೆ ಮಾಡಬೇಡಿ. ಅವ್ರನ್ನ ತಯಾರಿ ಮಾಡಿ, ಎಲ್ಲ ಥರದ ಕಷ್ಟಗಳನ್ನ ಫೇಸ್ ಮಾಡೋಕ್ಕೆ ಅವ್ರನ್ನ ಪ್ರಿಪೇರ್ ಮಾಡಿ, ಎಲ್ಲ ಥರದ ಕಷ್ಟಗಳನ್ನ. ಭಾಳ ಮುಖ್ಯ. ಹಾಗೆ ಮಾಡಿಲ್ಲ ಅಂದರೆ ಬಹಳ ಕಷ್ಟ ಅನುಭವಿಸ್ತೀರಿ. ನನ್ನ ಅಕ್ಕ ಅವರ ಗಂಡನ ಕಳ್ಕೊಳ್ತಿದ್ದಂಗೆ ಇವತ್ತು ಅಕ್ಕ ಭಾಳ ಚೆನ್ನಾಗಿ ಬದುಕಿ ತೋರಿಸ್ತಿದ್ದಾರೆ. ಅದಕ್ಕೆ ಕಾರಣ ಎಷ್ಟೇ, ಅವ್ರು ಬದುಕಿದ್ದಾಗ ಅವ್ರನ್ನ ಪ್ರಿಪೇರ್ ಮಾಡಿರೋ ರೀತಿ, ಅವ್ರು ಏನೇ ವ್ಯವಹಾರ ಮಾಡಿದ್ರು ಪ್ರತಿಯೊಂದನ್ನು ಅಕ್ಕಗೆ ಹೇಳ್ತಿದ್ರು. ಹಾಗೆ ಹೇಳಿದ್ರಿಂದ ಅವ್ರು ಬೇರೆ ಕಡೆ ಸಾಲ ಕೊಟ್ಟಿದ್ರು, ಬೇರೆ ಏನೋ ಆಸ್ತಿ ಮಾಡಿದ್ರು, ಪ್ರತಿಯೊಂದು ಇನ್ಫಾರ್ಮೇಷನ್ ಇದ್ದಿದ್ದರಿಂದ ಇವರು ಹೋದ್ಮೇಲೂ ಕೂಡ ಇವ್ರು ಬದುಕಕ್ಕಾಯ್ತು. ಇಲ್ಲ ಅಂದರೆ ಬದುಕಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ನೀವು ನಿಮ್ಮವ್ರನ್ನ ತಯಾರಿ ಮಾಡುವ ರೀತಿ ಇದೆಯಲ್ಲ ಬಹಳ ಮುಖ್ಯ. ಆ ಮೈಂಡ್ ಸೆಟ್ನ ನೀವು ಕ್ರಿಯೇಟ್ ಮಾಡಬೇಕು. ನಾವಿಲ್ದಿದ್ದಾಗ ನೀವು ಯಾಕೆ ಬದುಕ್ತೀರಿ ಅಂತ ಅರ್ಥ ಮಾಡಿಸಿ. ಏನು ತಪ್ಪಿಲ್ಲ. ಇವತ್ತು ನಮ್ಮಲ್ಲಿ ಏನಾಗಿದೆ ಅಂದರೆ ನಾವು ಬಹಳ ಎಮೋಷ್ನಲ್ಲು, ಆ ಥರ ಮಾತಾಡೋಕ್ಕೆ ರೆಡಿ ಇರೋಲ್ಲ ನಾವು. ಹಾಗೆ ಮಾಡಬೇಡಿ, ಮಾತಾಡಿ. ಇನ್ನು ಎರಡನೇದು ನಿಮ್ಮ ಆಸ್ತಿ. ಎಷ್ಟೋ ಸಾರಿ ಏನಾಗುತ್ತೆ ಅಂದರೆ ನಿಮ್ಮ ಆಸ್ತಿಯನ್ನು ನೀವು ಸರಿಯಾಗಿ ಪ್ಲಾನ್ ಮಾಡಿರಲ್ಲ. ಒಂದು ನಿಮ್ಮ ಹೆಸರಲ್ಲಿರುತ್ತೆ, ಅಗ್ರಿಮೆಂಟ್ ಆಗಿರುತ್ತೆ, ಮತ್ತೊಂದು ಆಗಿರುತ್ತೆ, ಅದು ಕ್ಲಿಯರ್ ಟೈಟಲ್ ಇರಲ್ಲ. ನಾಳೆ ನೀವು ಹೋದ್ಮೇಲೆ ನಿಮ್ಮವ್ರು ಹುಡ್ಕೊಂಡು ಹೋಗಬೇಕು, ಅದು ಎಲ್ಲೆಲ್ಲೆಲ್ಲೋ ಇರುತ್ತೆ. ಪ್ಲ್ಯಾನ್ ಮಾಡಿ. ನಿಮ್ಮ ಆಸ್ತಿ ಎಲ್ಲೆಲ್ಲಿದೆ, ಕಂಪ್ಲೀಟ್ ಡಾಕ್ಯುಮೆಂಟ್ಸು ಅದೆಲ್ಲ ಇರಬೇಕು. ಒಂದು. ಎರಡನೇದು ನಿಮ್ಮ ಆಸ್ತಿ ಯಾರಿಗೆ ಸೇರುತ್ತೆ ನೀವಿಲ್ದಿದ್ದಾಗ. ನಿಮ್ಮ ಮಡದಿಗ, ತಂದೆ ತಾಯಿನ, ಅಣ್ಣ ತಮ್ಮನ, ಅಕ್ಕ ತಂಗಿನ, ನಿಮ್ಮ ಮಕ್ಕಳ, ಯಾರು ಏನು, ಯಾರಿಗೂ ಕನ್ಫ್ಯೂಷನ್ ಇರಬಾರ್ದು. ನೀವಿಲ್ದಿದ್ದ ದಿನ ಅವರು ಆಸ್ತಿಗೋಸ್ಕರ ಹೊಡೆದಾಡ್ಕೊಳಂಗಿರಬಾರ್ದು. ಆ ಕ್ಲಾರಿಟಿಯನ್ನು ನೀವು ಬೆಳೆಸಬೇಕು. ಭಾಳ ಮುಖ್ಯವಾಗಿ ವಿಲ್ ರೈಟಿಂಗ್ ಮಾಡಬೇಕು, ಆಸ್ತಿಯನ್ನು ಪ್ಲ್ಯಾನ್ ಮಾಡಿ. ಮತ್ತು ಆಸ್ತಿ ನೀವು ಎಷ್ಟೋ ಸಾರಿ ಏನಾಗುತ್ತೆ ಗೊತ್ತಾ, ನಾವು ಆಸ್ತಿ ಮಾಡಿಟ್ಟು ಹೋಗ್ತೀವಿ, ನಾವಿಲ್ದಿದ್ದ ದಿನ ಅದು ಯಾವ ಉಪಯೋಗಕ್ಕೂ ಬರಲ್ಲ ನಮ್ಮೂರಿಗೆ. ಯಾಕೆ ಅಂದರೆ ನಾವು ಮಾಡಿಟ್ಟಿರೋ ಆಸ್ತಿ ಆ ಥರದ್ದು. ಈಗ ಕೆಲವ್ರು ಏನಾಗುತ್ತೆ, ಒಂದಷ್ಟು ಆಸ್ತಿ ಮಾಡಿರ್ತಾರೆ, ಅದಕ್ಕೆ ಅಪ್ಪ ಅಮ್ಮ ಯಾರೂ ಇರೋಲ್ಲ, ನಾವಿರೋ ತನಕ ನಾವು ನೋಡ್ತೀವಿ, ನಾವಿಲ್ದಿದ್ದ ದಿನ ಅದು ನಡೆಯಲ್ಲ. ಹಾಗಿರಬಾರ್ದು. ಆಸ್ತಿ ಅಂದರೆ ಹೇಗೆ ಅಂದರೆ ನಿಜವಾಗ್ಲೂ ಆಸ್ತಿ ಆಗಿರಬೇಕು. ನಾವು ಇಲ್ದಿದ್ದಾಗೂ ನಮ್ಮವರಿಗೆ ಹೆಲ್ಪಿಗೆ ಬರಬೇಕು. ನೀವು ಕೇಳ್ಕೊಳ್ಳಿ, ನಮ್ದು ಈ ಅಂಗಡಿಯನ್ನು ನಾನು ಇಲ್ದಿದ್ರೆ ನಡೆಯುತ್ತಾ, ನಮ್ಮ ಮನೆಗೆ ಊಟ ಕೊಡುತ್ತಾ ಈ ಅಂಗಡಿ, ಅಥವಾ ನಮ್ಮ ಈ ಜಮೀನು ಇದೆಯಲ್ಲ ಇದು ನಾನು ಇಲ್ದಿದ್ದಿನ ನಮ್ಮ ಮನೆಯವರಿಗೆ ಊಟ ಕೊಡುತ್ತಾ, ಹೇಗೆ ಕೊಡುತ್ತೆ, ಇವ್ರು ನಡ್ಸೋಕ್ಕೆ ಸಾಧ್ಯನಾ, ಯಾವ ಆಸ್ತಿ ಇದೆ, ಅದ್ರ ಭವಿಷ್ಯ ಏನು, ಅದು ಹೆಂಗೆ ನಡೆಯುತ್ತೆ ಕೇಳ್ಕೋಬೇಕಾಗತ್ತೆ. ನೆಕ್ಸ್ಟು ಸಾಲಗಳು. ನೀವು ಬೇರೆ 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 ಸಾಲ ಮಾಡಿರ್ತೀರಿ, ನೀವಿಲ್ದಿದ್ದ ದಿನ ಈ ಸಾಲದ ಗತಿ ಏನು. ಅಟ್ಲೀಸ್ಟ್ ಸಾಲ ರಿಕವರಿ ಅಂದರೆ ನೀವೀಗ 1 ಕೋಟಿ ರೂಪಾಯಿ ಸಾಲ ಇದ್ದರೆ ಬೇರೆ ಮಿನಿಮಮ್ 1 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ಇರಬೇಕು. ನಾಳೆ ನೀವಿಲ್ಲ ಅಂದರೆ ಆ 1 ಕೋಟಿ ರೂಪಾಯಿ ಸಾಲ ಕಟ್ಟಕ್ಕಾದ್ರೂ ಟರ್ಮ್ ಇನ್ಶೂರೆನ್ಸ್ ದುಡ್ಡು ಬರುತ್ತೆ. ಅದು ಬಹಳ ಮುಖ್ಯ. ಅದಿಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ. ಆಮೇಲೆ ನಿಮ್ಮ ಕನಸುಗಳಿರುತ್ತಲ್ಲ, ಡ್ರೀಮ್ಸ್ಗಳು, ಗುರಿಗಳು, ಅದನ್ನು ನೋಡ್ಕೋಬೇಕಾಗತ್ತೆ. ಈಗ ನೀವು ಯಾವುದೋ ಒಂದು ಕೆಲಸ ಮಾಡಿದ್ರಿ. ಈಗ ನನ್ನ ಕೆಲಸ, ನಾನು indianmoney.comನ ಶುರು ಮಾಡಿದ್ದು ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಜನರಿಗೆ ಹೆಲ್ಪ್ ಮಾಡಬೇಕು ಅಂತ. ನಾಳೆ ನಾನು ಇಲ್ದಿದ್ದ ದಿನ ಇದಿಲ್ಲೇ ನಿಂತು ಹೋಗ್ಬೇಕಾ, ಯಾರು ನಡೆಸ್ತಾರೆ ಇದನ್ನು, ಅದಕ್ಕೆ ಬ್ಯಾಕಪ್ ಪ್ಲಾನ್ ಇರಬೇಕಲ್ವಾ. ಹಾಗೆಯೇ ನೀವು ಮಾಡೋ ಕೆಲಸಕ್ಕೆ, ನಿಮ್ಮ ಕನಸುಗಳಿಗೆ ನೀವು ಯಾವುದೋ ಒಂದಷ್ಟು ಕೆಲಸಗಳನ್ನ ಮಾಡ್ತಿರ್ತೀರಿ, ಅದು ಇನ್ಕಂಪ್ಲೀಟ್ ಆಗಿಬಿಟ್ರೆ ಯಾರು ನೋಡ್ತಾರೆ. ನೋಡಿ, ಮೊನ್ನೆ ನಾವು ಸಿದ್ಧಾರ್ಥ ಅವ್ರ ಡೆತ್ ಆಗಿದ್ದು ನೋಡಿದ್ವಿ. ಸಿದ್ಧಾರ್ಥ ಅವ್ರು ಹೋಗ್ತಿದ್ದಂಗೆ ಎಷ್ಟೆಲ್ಲ ತೊಂದರೆ ಆಗ್ತಿದೆ ಪಾಪ. ಅವರಲ್ಲಿ ಬಹಳಷ್ಟು ಸಮಸ್ಯೆಗಳಾಗಿದೆ ಎಂಟೈರ್ ಕಾಫಿ ಡೇ ಗ್ರೂಪಲ್ಲಿ. ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂದರೆ, ನಾವು ನಮ್ಮ ಕನಸುಗಳು ನಾವಿಲ್ದಿದ್ದಾಗೂ ಬದುಕಬೇಕಾಗತ್ತೆ. ನಾವಿಲ್ದಿದ್ದಾಗ ಕೂಡ ಕನಸುಗಳು ಬದುಕಬೇಕು. ಅದಕ್ಕೆ ತಯಾರಿ ಮಾಡಿ. ಮತ್ತು ಇದಿಷ್ಟು ಜೊತೆಗೆ ನಿಮ್ಗೆ ಇವತ್ತಂತೂ ನೋಡಿ, ನಮ್ಮ ಇಮೇಲ್ ಪಾಸ್ವರ್ಡ್ ಇರ್ಬೋದು, ನಮ್ಮ ಇಂಟರ್ನೆಟ್ ಬ್ಯಾಂಕಿಂಗು, ಮೊಬೈಲ್ ಬ್ಯಾಂಕಿಂಗ್ ಪಾಸ್ವರ್ಡ್ ಇರ್ಬೋದು,
ನಮ್ಮ ಇನ್ಶೂರೆನ್ಸ್ ಕಾಪೀಸ್ ಇರ್ಬೋದು, ಇನ್ಶೂರೆನ್ಸ್ ಪಾಲಿಸಿಗಳಿರ್ಬೋದು, ಶೇರ್ಸು, ಸ್ಟಾಕ್ಸು, ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟ್ ಪಾಸ್ವರ್ಡ್ ಇರ್ಬೋದು, ಅಥವಾ ನಮ್ಮ ಬೇರೆ ಬೇರೆ ಹೂಡಿಕೆ ಮಾಡಿರ್ತೀವಿ ಮ್ಯೂಚುವಲ್ ಫಂಡ್ ಅಕೌಂಟ್ಸ್ ಇರ್ಬೋದು, ಅಥವಾ ಗೌರ್ಮೆಂಟಲ್ಲಿ ಈಗ PPF ಅಕೌಂಟು, PF ಅಕೌಂಟು ಇದೆಲ್ಲ ಇರುತ್ತೆ. ಪ್ರತಿಯೊಂದಕ್ಕೂ ನಾಮಿನಿ ಇರಬೇಕು, ಪ್ರತಿಯೊಂದಕ್ಕೂ ನೀವು ನಾಮಿನಿಯನ್ನು ಅಸೈನ್ ಮಾಡಿರಬೇಕು. ಅದರದ್ದೆಲ್ಲ ಯೂಸರ್ ನೇಮ್, ಪಾಸ್ವರ್ಡು, ಲಾಗಿನ್ URL ಅದನ್ನೆಲ್ಲ ಒಂದು ಎಕ್ಸೆಲ್ ಶೀಟಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿರಬೇಕು. ನಾಳೆ ನೀವಿಲ್ಲ ಅಂದರೆ ಮತ್ತೊಬ್ರು ಯಾರಾದರೂ ಅದನ್ನು ಆಕ್ಸೆಸ್ ಮಾಡಿದರೆ ಪ್ರತಿಯೊಂದಕ್ಕೂ ಅವರಿಗೆ ಆಕ್ಸೆಸ್ ಸಿಗಂಗಿರಬೇಕು. ಇಲ್ಲ ಅಂದರೆ ನಿಮ್ಮ ಮನೆಯವರಿಗೆ ನೀವು ಕಷ್ಟಪಟ್ಟು ಆಸ್ತಿ ಎಲ್ಲ ಸಂಪಾದನೆ ಮಾಡಿರ್ತೀರಿ, ಅದರಿಂದ ಅವರಿಗೆ ಎಳ್ಳಷ್ಟು ಪ್ರಯೋಜನ ಆಗಲ್ಲ. ಸೊ ಇದನ್ನೆಲ್ಲ ನೋಡ್ಕೊಳ್ಳಿ. ಯಾಕೆ ಇದನ್ನು ಈಗ ಹೇಳ್ತಿದ್ದೀನಿ ಅಂದರೆ, ಲಾಕ್ಡೌನ್ ಅಂತ ಮನೇಲಿ ಕೂತಿದ್ದೀವಿ, ಸ್ವಲ್ಪ ಟೈಮ್ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಈ ಎಲ್ಲ ಕೆಲಸಗಳನ್ನ ಈಗ ಮುಗಿಸ್ಬಿಡಿ, ಪ್ಲ್ಯಾನ್ ಮಾಡಿ. ಮನೆಯವ್ರಿಗೆ ಹಿಂಗೆ ಪ್ಲ್ಯಾನ್ ಮಾಡಬೇಕು. ನೀವು ಯೋಚನೆ ಮಾಡಿರಿ, ನಿಮ್ಮ ಕುಟುಂಬ ನೀವಿಲ್ದಿತ್ತಿ ಹೇಗಿರ್ತಾರೆ? ನಿಮ್ಮ ಕುಟುಂಬ ನೀವಿಲ್ದಿದ್ದಾಗ ನೀವು ಇವತ್ತು ಹೇಗೆ ಇಟ್ಟಿದ್ದೀರಿ ಅವ್ರನ್ನ ಹಾಗೇ ಇರ್ತಾರಾ ಇಲ್ವಾ? ನಿಮ್ಮ ಆಸ್ತಿ ಪಾಸ್ತಿ ಹೇಗಿದೆ ಅದನ್ನು ನಿಮ್ಮ ಕುಟುಂಬದವರು ನೀವಿಲ್ದಿದ್ದ ದಿನ ನಡ್ಸೋಕ್ಕೆ ಸಾಧ್ಯನಾ? ನಿಮ್ಮ ಸಾಲಕ್ಕೆ ಏನಾಗತ್ತೆ? ನಿಮ್ಮ ಕನಸುಗಳಿಗೆ ಏನಾಗುತ್ತೆ? ಒಂದು ಸರಿ ಕೇಳಿ. ನಮಗೆ ಆ್ಯಪಲ್ ಫೌಂಡರ್ ಇದಾರಲ್ಲ, ಸ್ಟೀವ್ ಜಾಬ್ಸ್, ನಿಮ್ಮ ಐಫೋನು, ಈ ಮ್ಯಾಕ್ಬುಕ್ಕು ಅದರ ಫೌಂಡರ್ ಸ್ಟೀವ್ ಜಾಬ್ಸು ಏನು ಮಾಡ್ತಿದ್ರು ಅಂದರೆ, ವಾಟ್ ಇಫ್ ಟುಡೇ ಇಸ್ ಮೈ ಲಾಸ್ಟ್ ಡೇ ಅಂತ ಕೆಲಸ ಮಾಡ್ತಿದ್ರು. ಅಂತಂದರೆ ಇವತ್ತೇ ನನ್ನ ಕೊನೆಯ ದಿನ ಆದರೂ ನಾನು ಹೇಗೆ ಬದುಕಿರಬೇಕು ಹಾಗೆ ಬದುಕಿರ್ಬೇಕಂತೆ. ನಾವು ನಾನು ಭೂಮಿ ಇರೋ ತನಕ ಬದುಕ್ತೀನಿ ಅಂತ ಭಾಳ ಆಸೆ ಇಟ್ಕೊಂಡು ಬದುಕೋದಲ್ಲ. ನಾಳೆ ಇವತ್ತೇ ನನ್ನ ಕೊನೆ ದಿನ ಆದರೂ ನಾನು ಏನೇನು ಮಾಡ್ತೀನಿ ಆ ಕೆಲಸಗಳನ್ನ ಇವತ್ತು ಮಾಡಬೇಕು, ಆ ಒಂದು ನಂಬಿಕೆ ಇಟ್ಕೋಬೇಕು. ಯಾಕಂದರೆ ನೋಡಿ, ಯಾವತ್ತೇನಾಗುತ್ತೋ ಹೇಳೋಕ್ಕಾಗಲ್ಲ. ಬಟ್ ಆದರೆ ನಾವು ಸತ್ತ ಮೇಲೆ ನಮ್ಮವ್ರು ನಮ್ಮ ಜೊತೆ ಸಾಯಬಾರ್ದು, ಅವ್ರು ಬದುಕಬೇಕು. ಅದಕ್ಕೇನು ತಯಾರಿ ಬೇಕು ಅದನ್ನು ಮಾಡಿ. ಅದಕ್ಕೇನಾದರೂ ಹೆಲ್ಪ್ ಬೇಕಾದರೆ ನೀವು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ನಾನು ಫಿನಾನ್ಷಿಯಲ್ ಫ್ರೀಡಮ್ ಕೋರ್ಸಲ್ಲಿರ್ಬೋದು ಮತ್ತು ಬೇರೆ ಎಲ್ಲ ಕೋರ್ಸ್ಗಳಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ವಿಲ್ ರೈಟಿಂಗ್ ಇರ್ಬೋದು, ಎಸ್ಟೇಟ್ ಪ್ಲಾನಿಂಗ್ ಇರ್ಬೋದು, ಬೇರೆ ಬೇರೆ ವಿಷಯಗಳ ಬಗ್ಗೆ. ಸೊ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಜೀವನವನ್ನು ಕಟ್ಕೊಳ್ಳೋಕೆ ಏನು ಬೇಕು ಅದೆಲ್ಲ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿದೆ. ನಿಮ್ಮ ಆದಾಯ ಜಾಸ್ತಿ ಮಾಡ್ಕೊಳ್ಳೋದಿರ್ಬೋದು, ನೀವು ಉಳಿತಾಯ ಜಾಸ್ತಿ ಮಾಡೋದಿರ್ಬೋದು, ಖರ್ಚು ಕಡಿಮೆ ಮಾಡ್ಕೊಳ್ಳೋದಿರ್ಬೋದು, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಿರ್ಬೋದು, ಪ್ರತಿಯೊಂದರ ಬಗ್ಗೆ ಇನ್ಫಾರ್ಮೇಷನ್ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿದೆ. ದಯವಿಟ್ಟು ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಯೂಸ್ ಮಾಡಿಕೊಂಡು ನೀವು ಫಿನಾನ್ಷಿಯಲ್ ಫ್ರೀಡಮ್ ಅಂಬಾಸಿಡರ್ ಆಗಿ ಮನೆಯಲ್ಲೇ ಕುತ್ಕೊಂಡು ದುಡಿಮೆ ಕೂಡ ಮಾಡ್ಬೋದು. ನೀವು ಬರೀ ಒಬ್ಬ ನಿಮ್ಮ ಸ್ನೇಹಿತರನ್ನ ರೆಫರ್ ಮಾಡಿದ್ರೆ 1,000 ರೂಪಾಯಿ ತನಕ ಮನೆಯಲ್ಲಿ ಕುತ್ಕೊಂಡು ದುಡಿಮೆ ಮಾಡ್ಬೋದು. ಅದರ ಅವಕಾಶವನ್ನು ಸದುಪಯೋಗ ಮಾಡ್ಕೊಳ್ಳಿ. ಹಾಗಾದರೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡ್ತೀರಿ ಅಂತ ನಂಬ್ಕೊಂಡಿದ್ದೀನಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಹಿಟ್ ಮಾಡಿ, ನೋಟಿಫಿಕೇಷನ್ಸ್ ಎನೇಬಲ್ ಮಾಡ್ಕೊಳ್ಳಿ. ಮತ್ತು ತಪ್ಪದೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ. ಯಾಕೆಂದರೆ ನಾವೆಲ್ಲ ಕಲಿಬೇಕು, ಎಲ್ಲರೂ ಬುದ್ಧಿವಂತರಾಗಬೇಕು, ಎಲ್ಲರೂ ಶ್ರೀಮಂತರಾಗಬೇಕು. ಒಳ್ಳೆಯದಾಗಲಿ.